ನಾವಿನ್ನು ಯೋಪಾಂ ಪುಷ್ಪಂ ವೇದ ಅನ್ನೋದ್ರಲ್ಲಿ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಅಂತ ಹೇಳಿದ್ವಿ. ಅಂದ್ರೆ ಫಲ. ಯಾರು ಈ ಅರುಣ ಪ್ರಶ್ನೆಯ ಈ ಭಾಗವನ್ನ ಯಾರು ಕಲಿತಾರೋ ಅವರು ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಅಂದ್ರೆ ಅಷ್ಟೈಶ್ವರ್ಯಗಳಿಂದ ಏನಾಗ್ತಾರೆ, ಅನ್ವಿತರಾಗ್ತಾರೆ, ಹೊಂದಿಕೊಂಡವರಾಗಿರ್ತಾರೆ ಅನ್ನೋ ಅರ್ಥ ಅಲ್ವಾ. ಸೊ ಮೈ ಕ್ವೆಶ್ಚನ್ ಈಸ್, ಐಶ್ವರ್ಯ ಅಂದ್ರೆ ಏನು ಅಂತ, ಅದನ್ನ ಪಡ್ಕೊಳ್ಳೋದು ಹೇಗೆ ಅಂತ. ಅದನ್ನ ಪಡ್ಕೊಂಡ್ಮೇಲೆ ಅಥವಾ ಅದಕ್ಕೆ ಬರೀ ಐಶ್ವರ್ಯ ಅನ್ನೋದಕ್ಕೆ ಏನರ್ಥ, ವೆಲ್ತ್ ಅಂತ ಅರ್ಥನಾ, ಮನಿ ಅಂತ ಅರ್ಥನಾ, ಅಥವಾ ಅದಕ್ಕೆ ಇನ್ನೇನಾದ್ರು ಬೇರೆ ಡೈಮೆನ್ಷನ್ ಇದೆಯಾ? ದೇವ್ರು ಅಂದ್ರೆ ಐಶ್ವರ್ಯ ಅನ್ನೋದಕ್ಕೆ ಯಾರು ದೇವ್ರು ಹೇಳಿ ನೋಡೋಣ? ಐಶ್ವರ್ಯ ಅನ್ನೋದಕ್ಕೆ ಲಕ್ಷ್ಮಿಯನ್ನ ಆರಾಧನೆ ಮಾಡ್ತೀವಿ. ಆದ್ರೆ ಲಕ್ಷ್ಮಿ ಕೇವಲ ಐಶ್ವರ್ಯಕ್ಕೆ ದೇವತೆನ ಅಥವಾ ಬೇರೆ ಇನ್ಯಾವುದಕ್ಕಾರು ದೇವತೆನ? ಇದಕ್ಕೆ ಶಂಕರಾಚಾರ್ಯರು ಕೊಟ್ಟು ಉತ್ತರ ಅತ್ಯಂತ ಅದ್ಭುತವಾಗಿದೆ. ಸೊ ಕ್ಯಾನ್ ಯು ಗೆಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್? ಇಷ್ಟು ಇಂಟ್ರಡಕ್ಷನ್ಗೆ ಏನಾರು ಯಾವ್ದು ಸ್ಟಾರ್ಟ್ ಮಾಡಬಹುದು ಅಂತ ಅನಿಸ್ತಾ ಇದೆಯಾ? ಈ ಸೂಕ್ತಮ ಆಚಾರ್ಯ, ಇದು ವೇದ ಅಲ್ಲ. ವೇದ ಅಲ್ಲ. ವೆರಿ ಗುಡ್, ವೆರಿ ನಿಯರ್. ಕನಕಧಾರ ಸ್ತೋತ್ರ. ಹೇಳಿದ್ದು ಅದಕ್ಕೋಸ್ಕರ ನಾ ಹೇಳಿದೆ, ಏನೋ ಶಂಕರಾಚಾರ್ಯರು ವೇದಗಳಿಗೆ ಮಾತ್ರ ಭಾಷ್ಯ ಬರೆದಿಲ್ಲ, ಕನಕಧಾರ ಸ್ತೋತ್ರದಂತ ಅದ್ಭುತವಾದಂತ ಕೃತಿ ಅದನ್ನು ಕೂಡ ಶಂಕರಾಚಾರ್ಯರು ಇದು ಮಾಡಿದ್ದಾರೆ. ಅಫ್ಕೋರ್ಸ್ ಮುಂದೆ ಇದಾದ್ಮೇಲೆ ತೈತ್ತಿರಿಯೋಪನಿಷತ್ತನ್ನ ತಗೊಳಕಿದೀವಿ. ಆ ತೈತ್ತಿರಿಯೋಪನಿಷತ್ತಲ್ಲಿ ಒಂದು ವಾಕ್ಯ ಬರುತ್ತೆ, ಭೂತ್ಯೈನ ಪ್ರಮದಿತವ್ಯಂ ಅಂತ. ಸೊ ಕೊನೆಗೆ ಶಿಷ್ಯಾನುಶಾಸನದಲ್ಲಿ ಗುರು ಶಿಷ್ಯನಿಗೆ ಆದೇಶವನ್ನ ಮಾಡ್ತಾ, ಉಪದೇಶವನ್ನ ಮಾಡ್ತಾ, ನೋಡಪ್ಪ, ನಾನ್ ನಿನ್ ಮೇಲಿಂದ ಗುರುಕುಲ ಮುಗಿಸ್ ಹೋಗ್ತಿದ್ಯಾ, ನಾನ್ ಇರಲ್ಲ ನಿನ್ ಮುಂದೆ, ಇಡೀ ಸಮಾಜ ಇರುತ್ತೆ ನಿನ್ ಮುಂದೆ, ನೀನ್ ಯಾವ್ಯಾವ ತರ ನಡ್ಕೊಳ್ಬೇಕು ಅನ್ನೋ ಹೇಳುವಂತ ಪ್ರಸಂಗದಲ್ಲಿ ಅವ್ರು ಹೇಳ್ತಾರೆ, ಭೂತ್ಯೈನ ಪ್ರಮದಿತವ್ಯಂ ಅಂತ. ಅಂದ್ರೆ ದುಡ್ಡನ್ನ ದುಡಿಯುವ ವಿಚಾರದಲ್ಲಿ ಏನ್ ಮಾಡ್ಕೊಳ್ಬೇಡ, ಹೆಸಿಟೇಟ್ ಮಾಡ್ಕೊಳ್ಬೇಡ. ದುಡ್ಡನ್ನ ಅನುಭವಿಸುವಂತ ವಿಚಾರದಲ್ಲಿ ನೀನು ಏನ್ ಮಾಡ್ಬೇಡ, ಅಯ್ಯೋ ದುಡ್ಡನ್ನ ಅನುಭವಿಸ್ಬೇಕಾದ್ರೆ ಅಥವಾ ಅದರ ಫಲವನ್ನ ಅನುಭವಿಸ್ಬೇಕಾದ್ರೆ ನಾನು ಧರ್ಮದಿಂದ ತುಂಬಾ ದೂರಕ್ಕೆ ಹೋಗ್ತಿದ್ದೀನಿ ಅಂತ ಭಾವಿಸ್ಬೇಡ ಅನ್ನೋ ಒಂದು ಅದ್ಭುತವಾದಂತ ಸಂಕೇತವನ್ನ ಕೊಡ್ತಾರೆ. ಸೊ ಆ ಭಾಗ ಓದ್ಬೇಕಾದ್ರೆ ಅಫ್ಕೋರ್ಸ್ ನಮ್ಗೆ ಕನಕಧಾರಾ ಸ್ತೋತ್ರಂ ಅನ್ನೋ ಒಂದು ಅದ್ಭುತವಾದಂತ ಪ್ರಸಂಗ, ಮತ್ತೆ ಆ ದೇವಿಯನ್ನ, ಲಕ್ಷ್ಮಿಯನ್ನ ಯಾವ ತರ ಅಭ್ಯಾಸ ಮಾಡ್ಬೇಕು, ಯಾವ ತರ ಉಪಾಸನೆ ಮಾಡ್ಬೇಕು, ಮತ್ತೆ ಆ ದುಡ್ಡು ಅಥವಾ ವೆಲ್ತ್ ಅನ್ನೋದನ್ನ ಯಾವ ತರ ನೋಡಬೇಕು, ಉಪನಿಷತ್ ದೃಷ್ಟಿ ಏನು ಅದಕ್ಕೆ ಅನ್ನೋದನ್ನ ಅದ್ಭುತವಾದಂತಹ ಸ್ತೋತ್ರದಲ್ಲಿ ನಿರೂಪಣೆ ಮಾಡಿದ್ದಾರೆ. ನಾನು ಕನಕಧಾರಾ ಸ್ತೋತ್ರ ಮಾತ್ರ ತಗೊಳ್ಳಲ್ಲ, ಇದಕ್ಕಿಂತ ಹಿಂದೆ ಶಂಕರ ದಿಗ್ವಿಜಯಂ ಅಂತ ಒಂದು ಅದ್ಭುತವಾದಂತಹ ನಾಟಕ ಗ್ರಂಥ ಇದೆ, ಅದನ್ನು ಕೂಡ ಸ್ಪರ್ಶ ಮಾಡ್ತೀನಿ. ಅದರಲ್ಲಿ ಶಂಕರಾಚಾರ್ಯರು ಹೇಗೆ ಕನಕಧಾರಾ ಸ್ತೋತ್ರವನ್ನ ಕರುಣಿಸಿದ್ರು ಅನ್ನೋ ಒಂದು ಪ್ರಸಂಗ ಬರುತ್ತೆ. ಆ ಪ್ರಸಂಗವನ್ನ ವರ್ಣನೆ ಮಾಡ್ತೀನಿ, ಆ ಶ್ಲೋಕದ ಸಮೇತ, ಶಂಕರ ದಿಗ್ವಿಜಯದ ಶ್ಲೋಕದ ಸಮೇತ ವರ್ಣನೆ ಮಾಡೋಣ. ಸೊ ಆ ಶ್ಲೋಕದ ಅರ್ಥಗಳನ್ನ ತಿಳ್ಕೊಳ್ಳೋಣ. ಆಮೇಲೆ ಅದೇ ಶ್ಲೋಕದಲ್ಲಿ ಈ ಕನಕಧಾರಾ ಸ್ತೋತ್ರ ನಿರೂಪಣೆಗೆ ಕಾರಣ ಏನು ಅನ್ನೋದನ್ನ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ನಾನು ಸುಮಾರು ಸಲ ಅದ್ಭುತ ಅಂತ ಬಳಸ್ತಿದ್ದೀನಿ, ಬಿಕಾಸ್ ನಿನ್ನೆ ಮತ್ತೆ ಇವತ್ತು ಇದರ ಕನಕಧಾರಾ ಸ್ತೋತ್ರದ ಬಗ್ಗೆ ಹೇಳ್ಬೇಕು ಅಂತ ಬಂದಾಗ ಈ ಅಧ್ಯಯನ ಶುರುವಾಯ್ತು. ಒಂದೊಂದು ವಾಕ್ಯಗಳು ಕೂಡ ಶಂಕರಾಚಾರ್ಯರದು ಅದ್ಭುತ ಅದ್ಭುತ ಅಂತ ಅನಿಸುತ್ತೆ. ಸೊ ಆ ತರ ಇದಕ್ಕೆ ಸಂಬಂಧಪಟ್ಟಂತ ಬೃಹದಾರಣ್ಯಕೋಪನಿಷತ್ತಲ್ಲೂ ಕೂಡ ಒಂದು ವಿವರಣೆ ಬರುತ್ತೆ, ಅದು ಕೂಡ ಅದ್ಭುತ. ಸೊ ಇಟ್ಸ್ ಲೈಕ್ ಶಂಕರಾಚಾರ್ಯರದು ವಾಲ್ಮೀಕಿಗಳ ಸುಂದರಕಾಂಡ ಓದ್ಮೇಲೆ ಕೊನೆಗೆ ಕೇಳ್ತಾರಂತೆ, ಏನ್ ಇಷ್ಟ ಆಯ್ತು, ಏನ್ ಚೆನ್ನಾಗಿದೆ ಇದ್ರಲ್ಲಿ ಅಂತ. ಅವಾಗ ಒಂದು ಕವಿ ಹೇಳ್ತಾನೆ, ವಾಟ್ ಇಸ್ ಇಟ್? ಸುಂದರೇ ಸುಂದರೋ ರಾಮ. ಯಾರು ಸುಂದರ? ರಾಮ. ಸುಂದರಕಾಂಡದಲ್ಲಿ ವಿಶೇಷ ಏನು? ಸುಂದರ ಯಾರು ಅಂತ ಅನಿಸ್ತು ನಿಂಗೆ ಅಂತ ಕೇಳಿದಾಗ ಅಫ್ಕೋರ್ಸ್ ಸುಂದರೇ ಸುಂದರೋ ರಾಮ. ಮತ್ತೆ ಅಷ್ಟೇನಾ? ಇಲ್ಲ ಇಲ್ಲ ಇಲ್ಲ, ಸುಂದರೇ ಸುಂದರ ಕಪಿಹಿ. ಹನುಮಂತ, ಅವನು ಕೂಡ ಸುಂದರ. ಅಷ್ಟೇನಾ? ಅಷ್ಟೇ ಅಲ್ಲ, ಸುಂದರೇ ಸುಂದರಿ ಸೀತಾ, ಸೀತೆಯು ಕೂಡ ಅತ್ಯಂತ ಸುಂದರಿ. ಆಮೇಲೆ ಕೊನೆ ವಾಕ್ಯ ಹೇಳ್ತಾರೆ, ಸುಂದರೇ ಖಿನ್ನ ಸುಂದರಂ ಅಂತ. ಸುಂದರ ಕಾಂಡದಲ್ಲಿ ಏನ್ ಸುಂದರ ಇಲ್ಲ, ಎಲ್ಲ ಸುಂದರ ಅಂತ. ಅದ್ಭುತ. ಸೊ ಹಾಗಾಗಿ ಕನಕಧಾರಾ ಸ್ತೋತ್ರಗಳನ್ನ ಬೃಹದಾರಣ್ಯಕೋಪನಿಷತ್ ದೃಷ್ಟಿಯಲ್ಲಿ, ಉಪನಿಷತ್ ದೃಷ್ಟಿಯಲ್ಲಿ ಆ ತತ್ವವನ್ನ ವಿಮರ್ಶೆ ಮಾಡ್ಬೇಕಾದ್ರೆ ಪ್ರತಿ ವಾಕ್ಯ ಓದ್ಬೇಕಾದ್ರೂ ಏನ್ ಚೆನ್ನಾಗಿದೆ, ಈ ತರನೂ ಕಲ್ಪನೆ ಮಾಡ್ಕೊಳ್ಬಹುದಾ ಅನ್ನೋ ಒಂದು ಆಹ್ಲಾದ ಬರುತ್ತೆ. ಸೊ ಅದನ್ನ ಈ ಒಂದೆರಡು ಕ್ಲಾಸಸ್ಗಳಲ್ಲಿ ಅಟ್ಲೀಸ್ಟ್ ಈ 3-4 ಕ್ಲಾಸ್ ತಗೊಳ್ಬಹುದು ಅಂತ ಅನ್ಸುತ್ತೆ. ಎಲ್ಲ ಶ್ಲೋಕಗಳನ್ನ ಪದವಿಭಾಗ ಮಾಡಿ ಅದರ ಅರ್ಥಗಳನ್ನ ನೋಡಿ ಏನಕ್ಕೆ ಈ ತರ ಅರ್ಥಗಳನ್ನ ಹೇಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮತ್ ಎಗೈನ್ ಇದು
ಮುಂದಿನ ತೈತ್ತರಿಯೋಪನಿಷತ್ ಪಾಠಕ್ಕೆ ಅದ್ಭುತವಾದಂತಹ ಒಂದು ಮೆಟ್ಲಾಗತ್ತೆ. ಸೊ ಹಾಗಾಗಿ ಪ್ಲೀಸ್ ಇದರ ನೋಟ್ಸ್ ಗಳನ್ನ ಮಾಡಿ, ಮತ್ತೆ ಇದರ ಹಿಂದಿರುವಂತ ಉಪನಿಷತ್ ತತ್ವ ಅದು ಯಾವ ತರ ವಿಶಾಲವಾಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗಿ. ಸೊ ಇದಕ್ಕೆ ಯಾವ್ಯಾವ ತರದ ಡೈಮೆನ್ಷನ್ಸ್ ಇದೆ ಅನ್ನೋದನ್ನ ಇದರ ಎಕ್ಸ್ಟೆನ್ಷನ್ ಅಂದ್ರೆ ಕನಕಧಾರಾ ಸ್ತೋತ್ರ ಹೋಗೋಕ್ಕಿಂತ ಮುಂಚೆ ಬೃಹದಾರಣ್ಯಕೋಪನಿಷತ್ತನ್ನ ಒಂದು ಕಥೆ ಇದೆ, ಮತ್ತೆ ಮಂತ್ರಗಳಿದೆ, ಅದನ್ನ ನಿರೂಪಣೆ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ. ಆಮೇಲೆ ಕನಕಧಾರಾ ಸ್ತೋತ್ರಕ್ಕೆ ಹೋದಾಗ ಅಲ್ಲಿ ಗೊತ್ತಾಗುತ್ತೆ, ಇದಕ್ಕೆ ಈ ಅರ್ಥಗಳು, ಈ ತರ ಡೈಮೆನ್ಷನ್ಸ್ ಗಳು ಇರಬಹುದು ಅಂತ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತು ಕನಕಧಾರಾ ಸ್ತೋತ್ರ ಅನ್ನೋ ಒಂದು ಅದ್ಭುತವಾದಂತಹ ಸಾಹಿತ್ಯದ ಬಗ್ಗೆ ಒಂದೆರಡು ವಿಚಾರ ವಿಮರ್ಶೆ ಮಾಡೋಣ. ಇಲ್ಲಿ ಕನಕ ಅಂತ ಹೇಳಿದ್ರೆ ಚಿನ್ನ ಅಂತ, ಧಾರಾ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ತರ ಏನು ಯಾವುದೇ ಒಂದು ಬಂಧನ ಇಲ್ದಲೆ ಬೀಳೋದಕ್ಕೆ ಧಾರಾ ಅಂತ ಕರೀತಾರೆ. ಅಂದ್ರೆ ಪ್ರವಾಹೋಪಾದಿಯಲ್ಲಿ ಬೀಳೋದನ್ನ ಧಾರಾ ಅಂತ ಕರೀತಾರೆ. ಸೊ ಕನಕ ಚಿನ್ನ ಧಾರೆಯಂತೆ ಬಿದ್ದಂತ ಅಥವಾ ಬೀಳುವಂತೆ ಮಾಡಿದ ಸ್ತೋತ್ರಕ್ಕೆ ಕನಕಧಾರಾ ಸ್ತೋತ್ರ. ರಚನಾಕರ್ತರು ಯಾರು? ಅಫ್ಕೋರ್ಸ್ ಶಂಕರ. ಸೊ ಇದಕ್ಕಿಂತ ಮುಂಚೆ ನಾವು ಬರೋಣ. ಕನಕ ಅಂತ ಹೇಳಿದ್ರೆ ಅರ್ಥ ಅಲ್ವಾ? ಅರ್ಥ್ಯತೆ ಇತಿ ಅರ್ಥ. ಅರ್ಥ್ಯತೆ ಅಂದ್ರೇನು? ಅರ್ಥ್ಯತೆ ಅಂತ ಹೇಳಿದ್ರೆ ಪ್ರಾರ್ಥನ, ಪ್ರಕೃಷ್ಟೇನ ಅರ್ಥನಂ ಪ್ರಾರ್ಥನಂ ಅಂದ್ರೇನು? ಪ್ರಕೃಷ್ಟವಾಗಿ ಕೇಳ್ಕೊಳ್ಳೋದನ್ನ ಏನಂತ ಕರೀತಾರೆ? ಪ್ರಾರ್ಥನೆ ಅಂತ ಕರೀತಾರೆ. ಆಯ್ತಾ? ಸೊ ಹಾಗಾಗಿ ಅರ್ಥ ಅನ್ನೋ ಶಬ್ದ ನಮ್ಮ ಪುರುಷಾರ್ಥಗಳಲ್ಲೇ ಒಂದು. ಅರ್ಥ ಅಂತ ಹೇಳಿದ್ರೆ ಪಡೆದುಕೊಳ್ಳಲೇಬೇಕಾದಂಥದ್ದು ಅಂತ ಅರ್ಥ. ವಿಚ್ ಈಸ್ ವಾಟ್ ಅಟೈನಬಲ್ ಆರ್ ದಟ್ ಶುಡ್ ಬಿ ಅಟೈನ್ಡ್ ಈಸ್ ಕಾಲ್ಡ್ ಅರ್ಥ. ಸೊ ಹಾಗಾಗಿ ಪರಮ ಪುರುಷಾರ್ಥಗಳಲ್ಲಿ 4 ಪರಮ ಪುರುಷಾರ್ಥಗಳಲ್ಲಿ ಅರ್ಥ ಕೂಡ ಒಂದು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಹೌದಾ? ಸೊ ಧರ್ಮ, ಅರ್ಥ, ಕಾಮ ಅನ್ನೋದು ಲೌಕಿಕವಾದಂತಹ ಪುರುಷಾರ್ಥಗಳಾದ್ರೆ, ಲೌಕಿಕ ಇನ್ ದ ಸೆನ್ಸ್ ನಾವು ಈ 3 ಅವಸ್ಥೆಗಳಿಂದ, 3 ಟೂಲ್ಗಳಿಂದ ನಾವೇನ್ ಮಾಡ್ತೀವಿ? ಮೋಕ್ಷಗಳನ್ನ ಪಡ್ಕೊಳ್ಳಬೇಕು ಅನ್ನೋದು ಸಮಸ್ತ ಉಪನಿಷತ್ ಪ್ರಸಿದ್ಧವಾದಂತಹ ಸಿದ್ಧಾಂತ. ಹೌದಾ? ಸೊ ಹಾಗಾಗಿ ನಾವು ಜೀವನದಲ್ಲಿ ಅರ್ಥನೂ ಗಳಿಸ್ಬೇಕು, ಅರ್ಥಗಳಿಂದ ಕಾಮಗಳನ್ನ ಗಳಿಸ್ಬೇಕು, ಕಾಮದಿಂದ ಅರ್ಥದಿಂದ ಮತ್ತೆ ಧರ್ಮವನ್ನ ಗಳಿಸ್ಬೇಕು, ಈ ಧರ್ಮದಿಂದ ಮೋಕ್ಷ. ಸೊ ಹಾಗಾಗಿ ಮೋಕ್ಷಕ್ಕೆ ಈ 3 ಕೂಡ ಒಂದು ಬೇಸ್ಮೆಂಟ್ ತರ ವರ್ಕ್ ಮಾಡಿದ್ರೆ, ಮೋಕ್ಷ ಪಡಿಬೇಕು ಅಂದ್ರೆ ಧರ್ಮ, ಅರ್ಥ, ಕಾಮ ಈ 3 ಬೇಕು. ಹೌದಾ? ಸೊ ಹಾಗಾಗಿ ಈ ಧರ್ಮ ಮತ್ತೆ ಕಾಮಕ್ಕೆ ಬೇಕಾಗಿರೋದು ಅರ್ಥ ಅಂದ್ರೆ ದುಡ್ಡು ಅಂತ ಸಾಮಾನ್ಯ ಅರ್ಥ ನೋಡೋಣ. ಈ ಅರ್ಥ ಇಲ್ದೇ ಇದ್ರೆ ನಾನು ಧರ್ಮವನ್ನೂ ಆಚರಣೆ ಮಾಡಕ್ಕಾಗಲ್ಲ, ನನಗೆ ಕಾಮವನ್ನು ಏನು ಪಡ್ಕೊಳಕ್ಕಾಗಲ್ಲ. ಒಂದು ಉದಾಹರಣೆಗೆ, ನನಗೊಂದು ಬೆಂಗಳೂರಲ್ಲಿ 3 BHK ಮನೆ ಬೇಕು. ಸೊ ನನ್ನ ಹತ್ರ ಅರ್ಥ ಇಲ್ದಿದ್ರೆ, ದುಡ್ಡು ಇಲ್ದೇ ಇದ್ರೆ ನಾನು ತಗೊಳಕ್ಕಾಗತ್ತಾ? ಅಫ್ಕೋರ್ಸ್. ಸೊ ಹಾಗಾಗಿ ಅರ್ಥ ಇದ್ರೆ ಕಾಮ ನನಗ್ ಬೇಕು, ನನಗ್ ಬರುತ್ತೆ. ಅದೇ ತರ ಅರ್ಥ ಇದ್ರೆ ಮಾತ್ರ ಧರ್ಮವನ್ನು ಕೂಡ ಮಾಡಕ್ಕಾಗತ್ತೆ ಅಂತ. ಇಲ್ಲಿ ಧರ್ಮ ಅಂತ ಹೇಳಿದ್ರೆ ಯಾಗಾದಿಹಿ ಅಂತ. ಸೊ ಯಜ್ಞ ಯಾಗಾದಿಗಳನ್ನು ಕೂಡ ಮಾಡೋದಕ್ಕೆ ನಾವು ಅಷ್ಟು ಅರ್ಥವಂತರಾಗಿದ್ರೆ ಮಾತ್ರ ಅದನ್ನು ಕೂಡ ಮಾಡಿಸೋದಕ್ಕೆ ಸಾಧ್ಯ, ಅದರ್ವೈಸ್ ಏನು ಮಾಡ್ಸಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಸಾಮಾನ್ಯ ಅರ್ಥದಲ್ಲಿ ಅರ್ಥ ಅಂದ್ರೆ ಈ ಧನ ಅಂತ ಏನ್ ಕರಿತೀವಲ್ಲ, ಇದು ಧರ್ಮಕ್ಕೂ ಕಾರಣ ಆಗಬಹುದು, ಇದು ಕಾಮಕ್ಕೂ ಕಾರಣ ಆಯ್ತಾ? ಸೊ ಈ ಒಂದು ಅದ್ಭುತವಾದಂತಹ ಏನಿದೆ ಒಂದು ಕಾನ್ಸೆಪ್ಟ್, ಈ 4 ಪುರುಷಾರ್ಥಗಳು ಅಂದ್ರೆ ಜೀವನದಲ್ಲಿ ಯಾರೇ ಒಬ್ಬ ಮನುಷ್ಯ ಈ 4 ಪುರುಷಾರ್ಥಗಳನ್ನ ಪಡಿಬೇಕು ಜೀವನದಲ್ಲಿ. ಅರ್ಥವನ್ನು, ಕಾಮವನ್ನು, ಧರ್ಮವನ್ನು ಮಾಡ್ತಾ ಮೋಕ್ಷದ ಕಡೆಗೆ ಹೋಗ್ಬೇಕು ಅನ್ನೋದು ಸಾಮಾನ್ಯವಾದಂತ ಅರ್ಥ. ಹಾಗಾದ್ರೆ ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂತ ಹೇಳಿದ್ರೆ ಇಲ್ಲೇ ತೋರಿಸಿರೋ ತರ ಧರ್ಮಾರ್ಥ, ಅರ್ಥ ಕಾಮಗಳು ಆ ದೇವಸ್ಥಾನಕ್ಕೆ ಕಂಬಗಳ ತರ ಇದ್ರೆ ಇದರ ಬೇಸ್ಮೆಂಟೇ ಧರ್ಮ. ಧರ್ಮದ ಮೇಲೆ ಯಾವಾಗ ಅರ್ಥ ಸಂಗ್ರಹಣೆ ಆಗುತ್ತೋ, ಧರ್ಮದ ಬೇಸಿಸ್ ಅಲ್ಲಿ ಯಾವಾಗ ಕಾಮಗಳನ್ನ ನಾವು ಗಳಿಸ್ತೀವೋ ಆಗ ಮೋಕ್ಷದಂಥ ಒಂದು ಗೋಪುರವನ್ನ ಕಟ್ಟಬಹುದು ಅನ್ನೋದು ಅರ್ಥ. ಸೊ ಯಾವಾಗ ಧರ್ಮ ವಿಹೀನವಾದಂಥ ಅರ್ಥ, ಧರ್ಮ ವಿಹೀನವಾದಂಥ ಕಾಮ, ಅದಷ್ಟು ಅದ್ಯಾವುದು ಕೂಡ ಮೋಕ್ಷಕ್ಕೆ ಅಂದ್ರೆ ನಮ್ಮ ಸ್ವರೂಪಾವಸ್ಥಾನಕ್ಕೆ ಕಾರಣ ಆಗಲ್ಲ. ದಿಸ್ ಇಸ್ ವೆರಿ ವಾಟ್ ಕ್ಲಿಯರ್ ನೋಷನ್ ಆಫ್ ಉಪನಿಷತ್. ಸೊ ಹಾಗಾಗಿ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ ಮೋಕ್ಷ ಅಂತ ಹೇಳಿದ್ರೆ ಸ್ವರೂಪೇ ಅವಸ್ಥಾನಂ. ನನ್ನ ಸ್ವರೂಪ, ನಿಜವಾದ ಸ್ವರೂಪ ಏನಿದೆ ಅಂದ್ರೆ ಆತ್ಮಿಕವಾದಂಥ ಸ್ವರೂಪ, ಆ ಸ್ವರೂಪದಲ್ಲಿ ಸ್ವರೂಪವೇ ನಾನು ಅಂತ ತಿಳ್ಕೊಳ್ಳೋದನ್ನ
ಸ್ವರೂಪಾವಸ್ಥಾನಂ ಅಂತ ಕರೀತಾರೆ. ಆಯ್ತಾ? ಆಮೇಲೆ ಹಾಗಾಗಿ ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಹೇಳ್ದ ಅಲ್ವಾ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಸೊ ಪ್ರತಿ ಜನ್ಮದಲ್ಲೂ ಕೂಡ ಹುಟ್ಟಿ ಧರ್ಮದ ಆಧಾರದಲ್ಲಿ ಅರ್ಥ ಮತ್ತೆ ಕಾಮಗಳನ್ನ ಗಳಿಸ್ತೀವಿ, ಮತ್ತೆ ಪ್ರಯತ್ನ ಮಾಡ್ತೀವಿ. ಸೊ ಹಾಗಾಗಿ ಈ ತರ ಅನೇಕ ಜನ್ಮಗಳ ಪ್ರಯಾಣ ನಮ್ದು ನಿಮ್ದೆಲ್ಲ ಇದೆ. ಕೊನೆಗೆ ಯಾರು ಸ್ವರೂಪಾವಸ್ಥಾನ ಇದೇ ಆತ್ಮ ನಾನು ಅಂತ ತಿಳ್ಕೊಂತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳೋದು. ಸೊ ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಅರ್ಥ ಅನ್ನೋದು ನಗಣ್ಯ ಅಲ್ಲ. ಸೊ ನಮ್ಗೆ ಒಂದು ಈ ಮಿಸ್ಕನ್ಸೆಪ್ಷನ್ ಇದೆ. ಏನು ಅಂತ ಕೇಳಿದ್ರೆ, ಯಾರು ದುಡ್ಡನ್ನ ದುಡಿತಾನೋ ಅವನು ಕರಪ್ಟೇ ಆಗಿರ್ಬೇಕು ಅಂತ. ಆತರ ಇಲ್ಲ. ಸೊ ಯಾರು ದುಡ್ಡನ್ನ ದುಡಿತಾನೋ ಅವನು ಆಧ್ಯಾತ್ಮಿಕ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಕೂಡ ನಮ್ಗೊಂದು ಏನಿದೆ ಭ್ರಮೆ ಇದೆ. ಅಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಅಫ್ಕೋರ್ಸ್ ಎಲ್ಲದನ್ನು ಪಡಿಬೇಕು, ಅನುಭವಿಸ್ಬೇಕು ಫಸ್ಟ್, ಆಮೇಲೆ ಅನುಭವಿಸಿ ಆದ್ಮೇಲೆ ಇದು ನನಗಲ್ಲ ಅಂತ ಬಿಟ್ಟು ಹೋದಾಗ ಮಾತ್ರ ಸನ್ಯಾಸ ಆಗುತ್ತೆ. ಅದರ್ವೈಸ್ ಮೊದ್ಲಿಗೆ ಸನ್ಯಾಸಿಯಾಗಿ ಇದರ ಬಗ್ಗೆ ಕಾಮನೆಗಳನ್ನ ಉಳಿಸ್ಕೊಂಡಾಗ ಈ ಸನ್ಯಾಸಕ್ಕೆ ಅರ್ಥನೇ ಇಲ್ಲ ಅಂತ. ಸೊ ಹಾಗಾಗಿ ಧರ್ಮಾರ್ಥ ಕಾಮ ಇದು ಮೋಕ್ಷಕ್ಕೆ ಆಧಾರವಾಗಿದೆ ಅನ್ನೋ ಹೇಳೋದಕ್ಕೆ ಅರ್ಥ ಇದು ಅಂತ ಆಗ್ಬೋದಾ. ಸೊ ಈ ಬೇಸಿಕ್ ಪ್ರಿನ್ಸಿಪಲ್ಸ್ ನಮಗೆ ಗೊತ್ತಿದೆ. ಅದನ್ನೇ ನಾವು ಚಾಣಕ್ಯ ಆಚಾರ್ಯರು ಇಲ್ಲಿ ಹೇಳ್ತಾರೆ ಅರ್ಥಶಾಸ್ತ್ರದಲ್ಲಿ, ಅರ್ಥಮೂಲವೂ ಧರ್ಮ ಕಾಮವು ಅಂತ. ನಾನೀಗಿನ್ನೂ ಹೇಳ್ದ ಹಾಗೆ ಅರ್ಥ ಇದ್ರೆ ಧರ್ಮಗಳನ್ನ ಕಾಮಗಳನ್ನ ಆಚರಣೆ ಮಾಡಬಹುದು. ಅಫ್ಕೋರ್ಸ್ ಆ ಅರ್ಥ ಕೂಡ ಧರ್ಮಾಧಾರ್ಯದಲ್ಲೇ ಅದನ್ನ ಸಂಪಾದನೆ ಮಾಡಿದ್ರೆ ಮಾತ್ರ ಅಂತ ಇದನ್ನ ಹೇಳ್ಬೇಕು. ನಾನು ಮುಂಚೆನೆ ಹೇಳಿದ ಹಾಗೆ ಶಿಕ್ಷಾವಲ್ಲಿಯಲ್ಲಿ ಅದ್ಭುತವಾದಂತಹ ಒಂದು ಗುರೂಪದೇಶ ಇದೆ. ಅವ್ರು ಹೇಳ್ತಾರೆ, ಭೂತಿ ಅಂದ್ರೆ ಏನು? ಭೂತಿ ಅಂದ್ರೆ ಸಂಪತ್ತು ಅಂತ. ಭೂತಿಯಿಂದ ಓಡ್ ಹೋಗ್ಬಾರ್ದು, ಅಂದ್ರೆ ಭೂತಿಯನ್ನ ಪಡ್ಕೊಳ್ಬೇಕು, ಸಂಪತ್ತನ್ನ ಪಡ್ಕೊಳ್ಬೇಕು, ಅದಕ್ಕೆ ಪ್ರಯತ್ನವನ್ನ ಮಾಡಬೇಕು ಅನ್ನೋದು ಒಂದು ನಿರ್ದೇಶ ಆಚಾರ್ಯರಿಂದ ಆದೇಶ ಇದೆ. ಸೊ ಹಾಗಾಗಿ ಜೀವನದಲ್ಲಿ ಇದೆಲ್ಲ ಏನು ಒಂದೊಂದು ಹಂತಗಳನ್ನ ದಾಟ್ತಾ ಹೋದಾಗ ಇದೆಲ್ಲದರ ಕೂಡ ಏನು ಅನುಭವ ಆಗಿರ್ಲೇಬೇಕು ಅನ್ನೋದು ಅರ್ಥ. ಇದಕ್ಕೆ ಹೇಳುವಂತ ಒಂದು ಅದ್ಭುತವಾದಂತ ಕಥೆ ಇದೆ. ನಾನು ಬೃಹದಾರಣ್ಯಕೋಪನಿಷತ್ ಕಥೆ ಹೇಳ್ತೀನಿ ಅಂತ ಹೇಳಿದೆ. ಇದು ಕೂಡ ಬೃಹದಾರಣ್ಯಕೋಪನಿಷತ್ತಲ್ಲಿ 4ನೇ ಅಧ್ಯಾಯ. ಅದರಲ್ಲಿ ಒಂದ್ ಕಥೆ ಬರುತ್ತೆ. ಯಾಜ್ಞವಲ್ಕ್ಯ ಆಚಾರ್ಯರು, ನೀವು ಕೇಳಿದಿರಿ, ಯಾಜ್ಞವಲ್ಕ್ಯ ಮತ್ತೆ ಮೈತ್ರೇಯಿ ಅವರ ಸಂವಾದ, ಅದ್ಭುತವಾದಂತಹ ಸಂವಾದ. ಅದು 4ನೇ ವಿಶೇಷವಾಗಿ ಬೃಹದಾರಣ್ಯಕೋಪನಿಷತ್ತಲ್ಲಿ ಬರುತ್ತೆ. ಒಂದ್ಸಲಿ ಈ ತರ ಆಗತ್ತೆ. ಯಾಜ್ಞವಲ್ಕ್ಯ ಮಹರ್ಷಿಗಳು ಒಂದು ಋಷಿಗಳ ಸಂಗಮಕ್ಕೆ ಹೋಗ್ತಾರೆ. ಯಾರು ಬ್ರಹ್ಮಜ್ಞಾನಿ ಆಗಿರ್ತಾರೋ ಅವ್ರಿಗೆ ಹಸುಗಳು ಸಾಮಾನ್ಯ ಹಸುಗಳಲ್ಲ, ಇಲ್ಲೇ ತೋರಿಸಿರೋ ತರ ಅದು ಸ್ವರ್ಣಶೃಂಗ ಅಂತ ಹೇಳಿದ್ರೆ ಒಂದೊಂದು ಹಸುಗಳ ಕೋಡಿಗೆ ಚಿನ್ನದ ಇದನ್ನ ಸುತ್ತಿರ್ತಾರೆ. ಆ ತರ ಇರುವಂತ ಗೋವುಗಳನ್ನ ಕೊಡ್ತಾರೆ, ಸಾವಿರಾರು. ಓಕೆ, ಸೊ ಹಾಗಾಗಿ ಯಾರು ಬ್ರಹ್ಮಜ್ಞಾನಿ ಅಂತ ಈ ಋಷಿಗಳ ವೃಂದದಲ್ಲಿ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೋ ಅವ್ರಿಗೆ ಇದಷ್ಟು ಗಿಫ್ಟ್ ಆಗಿ ಕೊಟ್ಬಿಡ್ತಾರೆ, ಅಂದ್ರೆ ಅವ್ರು ಇದನ್ನ ಪಡ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ಎಲ್ಲ ಋಷಿ ಮುನಿಗಳು ಒಟ್ಟಿಗೆ ಸೇರಿರ್ತಾರೆ. ಒಟ್ಟಿಗೆ ಸೇರಿರಿದಾಗ ಯಾರು 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 ಹೇಗೆ ಇದನ್ನ ನಿರ್ಧಾರ ಮಾಡೋದು ಹೇಗೆ ಅಂತೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾಜ್ಞವಲ್ಕ್ಯರ ಆಗಮನ ಆಗುತ್ತೆ. ಯಾಜ್ಞವಲ್ಕ್ಯರ ಆಗಮನ ಆಗಿ ಬಂದ ತಕ್ಷಣ ಅವ್ರ ಶಿಷ್ಯರಿಗೆ ಆದೇಶ ಕೊಟ್ಬಿಡ್ತಾರೆ, ನೋಡಪ್ಪ ಇದೆಲ್ಲ ಹಸುಗಳನ್ನ ಕರ್ಕೊಂಡು ಹೋಗಿ ನಮ್ಮ ಆಶ್ರಮಕ್ಕೆ. ಅರೆ, ಅಲ್ಲಿರೋ ಋಷಿಗಳಿಗೆಲ್ಲ ಏನ್ ಮಾಡ್ತಿದ್ದಾರೆ ಇವರು ಅಂತ. ಯಾಕೆ? ಫಸ್ಟ್ ನಿರ್ಧಾರಣೆ ಆಗ್ಬೇಕಲ್ಲ, ನೀನ್ ಬ್ರಹ್ಮಜ್ಞಾನಿನೋ ಅಲ್ವೋ ಅಂತ. ಹೇಗೆ ನೀನ್ ಹಸುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ಬಿಟ್ಟೆ ಫಸ್ಟ್ ಅಂತ ಒಬ್ರು ಋಷಿಗಳು ಎದ್ದು ಬಂದು ಕುತ್ಕೊಂತಾರೆ. ನೋಡಿ, ಫಸ್ಟ್ ಹಸುಗಳನ್ನ ಹೋಗಕ್ ಆಮೇಲೆ ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ತೀನಿ ಅಂತ ಧೈರ್ಯವಾಗಿ ಹೇಳ್ತಾರೆ. ಆಗ ಸರಿ, ಎಲ್ಲ ಹೊಡ್ಕೊಂಡು ಹೋದ್ರು. ಆಮೇಲೆ ಪ್ರಶ್ನೋತ್ತರ ವಿವಾದಗಳಾಗುತ್ತೆ. ಯಾಜ್ಞವಲ್ಕ್ಯ ಮಹರ್ಷಿಗಳು ಅತ್ಯಂತ ಜ್ಞಾನಿಗಳು ಅಂತ ಸೊ ಹಾಗಾಗಿ ಜ್ಞಾನಿಗಳು ಅಂತ ಗೊತ್ತಾದ್ಮೇಲೆ ಒಬ್ಬ ಋಷಿ ಎದ್ ನಿಂತು, ಅರೆ ನೀವು ಜ್ಞಾನಿ ಅಂತ ಹೇಳ್ತೀರಾ ಯಾಜ್ಞವಲ್ಕ್ಯರೇ, ಆದ್ರೆ ನಿಮ್ಗೆ ಯಾಕೆ ಈ ಗೋವುಗಳ ಮೋಹ? ಅದು ಸಾಮಾನ್ಯ ಗೋವಲ್ಲ, ಇದು ಪುಷ್ಟಿತವಾದಂತಹ ಗೋವು. ಯಾವ್ದರ ಕೊಂಬಿನಲ್ಲಿ ಕೋಡಿನಲ್ಲಿ ಚಿನ್ನವನ್ನು ಸುತ್ತಿರದಂತ ಸಾವಿರಾರು ಗೋಗಳು ನಿಮ್ಗೆ ಯಾಕೆ? ಹಾಗಾದ್ರೆ ನೀವು ಜ್ಞಾನಿಗಳಾದ್ರೆ ಅಂತ ಹೇಳ್ಬೇಕಾದ್ರೆ ಅವ್ರು ಈ ವಾಕ್ಯ ಹೇಳ್ತಾರೆ, ಗೋಕಾಮ ಏವ ವಯಂ ಅಂತ. ನಾವು ಗೋಗಳಿಗಾಗಿ ಏನೋ ಆಶಿಸ್ತೀವಿ, ಹೌದೇ ಹೌದು. ಯಾಕೆ ನಿಮಗೆ ಮೆಟೀರಿಯಲ್ ವೆಲ್ತ್? ಯಾವಾಗ ಆ ಸ್ಪಿರಿಚುವಲ್ ವೆಲ್ತ್ ಇದ್ದಾಗ ಮೆಟೀರಿಯಲ್ ವೆಲ್ತ್ ಯಾಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡಪ್ಪ, ಸ್ಪಿರಿಚುವಾಲಿಟಿ ಅಥವಾ ಮೋಕ್ಷ ಅನ್ನೋದು
4ನೇ ಪಾದ. ಆ 4ನೇ ಪಾದಕ್ಕೆ ಹೋಗ್ಬೇಕು ಅಂತ ಕೇಳಿದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನ ಸರಿಯಾಗಿ ಅನುಭವಿಸಿ ಗೊತ್ತಿರಬೇಕು. ಸೊ ಹಾಗಾಗಿ ತೈತ್ತಿರೀಯೋಪನಿಷತ್ತಲ್ಲಿ ಬ್ರಹ್ಮಾನಂದವಲ್ಲಿ ಸಿಗುತ್ತೆ. ಬ್ರಹ್ಮಾನಂದವಲ್ಲಿ ಆನಂದದ ಮಟ್ಟವನ್ನ ಹೇಳ್ತಾ ಯಾರ್ಯಾರಿಗೆ ಎಷ್ಟೆಷ್ಟು ಆನಂದಗಳು ಸಿಗುತ್ತೆ ಅನ್ನೋ ಹೇಳಬೇಕಾದ್ರೆ ಮೊದಲನೇ ಆನಂದ ಅವ್ರು ಹೇಳ್ತಾರೆ ಏನು, ಮನುಷ್ಯಾಣಾಮಾನಂದ ಅಂತ ಬರುತ್ತಲ್ಲ. ಅದ್ರಲ್ಲಿ ಏನ್ ಆನಂದ ಅಂತ ಕೇಳಿದ್ರೆ, ಯಾರು ಆಶಿಷ್ಠ, ದೃಢಿಷ್ಠ, ಬಲಿಷ್ಠ ಇದಾನೋ ಅವನು ಮನುಷ್ಯಾನಂದದ ಒಂದು ಪೀಕ್ ಅನ್ನ ಮುಟ್ತಾನೆ. ಅಂದ್ರೆ ಏನು, ಆಶಿಷ್ಠ ಅಂದ್ರೆ ಮನಸ್ಸಿನಿಂದ ಅತ್ಯಂತ ಗಟ್ಟಿ, ಮೆಂಟಲಿ ಸ್ಟ್ರಾಂಗ್, ಮೆಂಟಲಿ ಸೌಂಡ್. ಆಮೇಲೆ ದೃಢಿಷ್ಠ, ದೇಹದಿಂದನೂ ಅಷ್ಟೇ ಅಷ್ಟು ರೋಗ ರುಜಿನಗಳಿಂದ ಯಾವುದು ಹತ್ರಕ್ಕೆ ಬರಲ್ಲ ಅವನಿಗೆ, ಆ ಥರ ಇರುವಂಥ ಬಲಿಷ್ಠ. ಈ ಥರ ಇರುವಂಥ ಒಬ್ಬ ಮನುಷ್ಯ ಜೀವನದಲ್ಲಿ ಎಷ್ಟು ಆನಂದವನ್ನ ಅನುಭವಿಸಕ್ ಸಾಧ್ಯನೋ, ದ ಪೀಕೆಸ್ಟ್ ಆಫ್ ಆನಂದ, ಅದನ್ನ ಮನುಷ್ಯಾನಂದ ಅಂತ ಕರೀತಾರೆ.